ಹಲೋ ನಮಸ್ಕಾರ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಬರ್ರಿ ರಕ್ಷಾಬಂಧನ ಸ್ಪೆಷಲ್ಲ ಲಡ್ಕಿ ಉಂಡೆ ಮಾಡೋಣಂತ. ಗೋಕಾಕ್ ಲಡ್ಕಿ ರೀ, ಗೋಕಾಕ್ ಲಡ್ಕಿ ಯಾವ ಥರ ಸಿಗ್ತಾವೆ ಅದೇ ಥರ ಮಾಡಾಕತ್ತೀವಿ ನೋಡ್ರಿ. ಬರ್ರಿ ಇಲ್ಲೇ ಒಂದು 2 ಪ್ಯಾಕೆಟ್ ಅಷ್ಟು ಅಂಟು ಕರ ತೊಗೊಂಡ್ರಿ. 1 ಪ್ಯಾಕೆಟ್ ಖರ್ಜೂರ, ಒಂದು ಬಾಬುರಿ ಹೆರದ ಕೊಬ್ಬರಿ ತೊಗೊಂಡೆ ನೋಡ್ರಿ. ಇದು ಅಂಟು ಬೆಲ್ಲ ರೀ. ಇದು ಅಂಟು ಗೋಕಾಕ್ ಲಡ್ಕಿ ಮಾಡೋಕೆ ಈ ಥರ ಬೆಲ್ಲ ಸಿಗ್ತೈತ್ರಿ. ಈ ಬೆಲ್ಲ ಹಾಕಿದ್ರೆ ಅಷ್ಟೇ ಗೋಕಾಕ್ ಲಡ್ಕಿ ಹಾಕವ್ರವ. ಅಲ್ಲ ಗೋಕಾಕ್ ಲಡ್ಕಿ ಥರನೇ ಆಗ್ತಾವ್ರಿ. 1 kg ಆ ಬೆಲ್ಲ ತೊಗೊಂಡ್ರಿ, ಅರ್ಧ kg ಸಾದಾ ಬೆಲ್ಲ ತೊಗೊಂಡು 1 ಪ್ಯಾಕೆಟ್ಗೆ 1.5 kg ಬೆಲ್ಲ ಹಾಕ್ಬೇಕ್ರಿ. ಹಾಕಿ ಸ್ವಲ್ಪ ಎಣ್ಣೆ ಹಾಕೊಳಕತ್ತ ನೋಡ್ರಿ. ಇಲ್ಲೇ ಎಣ್ಣೆ ಹಾಕೋಬೇಕ್ರಿ. ಈ ಥರ ಸ್ವಲ್ಪ ಹಾಕೋದ್ರಿ, ಜಾಸ್ತಿ ಏನು ಬೇಡ. ಇಲ್ಲೇ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನಿಧಾನವಾಗಿ ಇದನ್ನೆಲ್ಲ ಬೆಲ್ಲನ ಕರಗಿಸ್ಬೇಕ್ರಿ. ಇದನ್ನು ಜೋರು ಇಟ್ಕೊಂಡ್ಬಿಟ್ರೆ ಒಮ್ಮೆಗೆ ಕರಿಗೆ ಸೈಡ್ ಇದ್ದದೆಲ್ಲ ಆನ್ ಬರ್ತೈತಿ. ಬೆಲ್ಲ ಹಂಗೆ ಕಣ್ಣು ಉಳಿದು ಬಿಡ್ತೈತ್ರಿ. ಹಂಗೆ ಅದು ಜಿಗಟ್ ಬೆಲ್ಲ ಸರಿಯಾಗಿ ಹೊಡ್ಯಕ್ಕೆ ಬರೋದಿಲ್ರಿ. ಅದಕ್ಕಾಗಿ ದಪ್ಪ ಇರ್ತೈತಿ. ಅದನ್ನು ಲೋ ಫ್ಲೇಮ್ ಇಟ್ಕೊಂಡೇ ಇದನ್ನು ಮಾಡಬೇಕು. ಅಲ್ಲಿ ಬೆಲ್ಲ ಕರಗಿಸೋಕ್ಕಿಟ್ಟನು ಈ ಥರ 1 ಪ್ಯಾಕೆಟ್ ಇವು ಬುಂದಿ ಕಾಳು ತೊಗೊಂಡಿನಿ ನೋಡಿರಿ. ಯಾವ ಥರನಾದರೂ ತೊಗೋಬೋದ್ರಿ. ನಾ ಈ ಥರ ಇದ್ದದ್ದು ತೊಗೊಂಡು ಇವನ್ನ ತೊಗೊಂಡು ಒಂದು ಪಾತ್ರೆಗೆ ತೊಗೊಂಡೆ ನೋಡ್ರಿ. ತೆಗೆದು ಹಾಕೊಂಡು ಇಲ್ಲೇ ಬೆಲ್ಲ ಕರಗಾಕತ್ತೈತಿ ನೋಡ್ರಿ. ಕರಗಸಕ್ಕಿಡೋದು ಅದನ್ನು ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇರೋದ್ರಿ. ಇದನ್ನು ಬಿಡ್ದಂಗೆ ಅಂದರೆ ಜಲ್ದಿ ಕರಗ್ತೈತ್ರಿ. ಇದು ಬೆಲ್ಲ ಚಲೋ ಕರವು 1 ತಿಂಗಳವರೆಗೆ ಇಟ್ರೂ ಕೆಡಂಗಿಲ್ಲ, ಏನೂ ಹಾಳಾಗೋದಿಲ್ಲ ರೀ. ಒಟ್ಟು ಬಾಯಾಗೂ ಟೇಸ್ಟ್ ಹಾಕವು. ಹಂಗೆ ಕಾಳು ಬಿರ್ಸನೇ ಇರ್ತಾವ್ರಿ. ಕುರು ಮೆತ್ತಗೂ ಆಗಂಗಿಲ್ಲ. ಎಣ್ಣೆ ಹಾಕಿರೋದ್ರಿಂದ ಈಸಿಯಾಗಿ ಮಾಡ್ಕೋಬೋದು ನೋಡ್ರಿ ಮನೆಯಲ್ಲಿ. ಬೆಲ್ಲ ನಿಧಾನವಾಗೆಲ್ಲ ಕರಗಾಕೈತಿ ನೋಡ್ರಿ. ಈ ಥರ ಕರಿಗೆ ಒಂದು ಸ್ವಲ್ಪ ಕುದಿ ಬತ್ತಂದ್ರೆ ಬಂದೇ ಇರ್ತೈತ್ರಿ. ಅದು ಜಾಸ್ತಿ ಏನು ಎಲ್ಲ ಬೆಲ್ಲ ಕರಿಗಿದ್ದೀನಿ ಏನು ಜಾಸ್ತಿ ಆಗಂಗಿಲ್ಲ ರೀ. ಇದನ್ನು ಮಾಡೋದು ನೋಡ್ರಿ. ಬೆಲ್ಲ ಕುದಿಯಾಕೈತಿ. ಇಲ್ಲಿ ತೋರಿಸ್ತೀನಿ ನೋಡ್ರಿ ನಿಮಗೆ. ನೀರೊಳಗೆ ಹಾಕಿ ಹಿಂಗೆ ರೌಂಡ್ ಬರ್ಬೇಕ್ರಿ. ಅದು ಹಿಂಗೆ ರೌಂಡ್ ಬತ್ತಂದ್ರೆ ಆಗೈತೆ ಅಂದಂಗೆ ಅರ್ಥ ರೀ. ಇದು ಇನ್ನು ಇದಕ್ಕಿಂತ ಹೆಚ್ಚಿಗೆ ಏನು ಇದು ಮಾಡಂಗಿಲ್ಲ. ಆತು ನೋಡ್ರಿ. ಬಂದ್ ಮಾಡೀನಿ. ಇನ್ನು ಎಲ್ಲ ಸಾಮಾನುಗಳನ್ನ ಒಂದಾಗಿ ಹಾಕ್ಕೋಬೇಕ್ರಿ. ಇವನ್ನ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಕಸ್ಕಸಿ, ಬಾದಾಮು, ನಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕು ಎಲ್ಲನೂ ಹಾಕ್ಕೋಬೋದು ರೀ. ಸ್ವಲ್ಪ ಜಾಜಿಕಾಯಿನ ಜಜ್ಜಿ ಹಾಕ್ಕೊಳಕತ್ತೀನಿ ನೋಡ್ರಿ. ಸ್ವಲ್ಪ ನಾನು ಆಗಲೇ ಕರೆದು ದಂಟು ಕೊಬ್ಬರಿ, ಅದನ್ನು ಖರ್ಜೂರ ಅದನ್ನು ಹಾಕ್ಕೊಂಡು ಎಲ್ಲನೂ ಹಾಕಿ ಮೊದಲು ಮಿಕ್ಸ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ಹಿಂದಿಂದ ಒಂದೊಂದು ಮರಿಲಿ ಬಿಡಲಿ ಅಂತ ಎಲ್ಲ ಫಸ್ಟ್ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋದು. ಬೆಲ್ಲದೊಳಗೆಲ್ಲ ಸರಿಯಾಗಿ ಮಿಕ್ಸ್ ಆಕತ್ರಿ. ಆಮೇಲೆ ಮ್ಯಾಲೆ ಕಾಳು ಹಾಕಿ ಮಿಕ್ಸ್ ಮಾಡಿಬಿಡಿದ್ರಿ. ಎಲ್ಲನೂ ಈಸಿಯಾಗಿ ಮಾಡ್ಕೋಬೋದ್ರಿ. ಇದೇನೇನು ಭಾಳ ಟಫ್ ಅನ್ಸಂಗಿಲ್ಲ. ನಾನು ಏನು ತ್ರಾಸ ಆಗೋದಿಲ್ಲ ರೀ. ಈಸಿಯಾಗಿ ಬೆಲ್ಲ ಕರಗಿ ಕುದಿ ಬತ್ತಂದ್ರೆ ಬಂದೇ ಬಿಟ್ಟಿರ್ತೈತ್ರಿ ಬೆಲ್ಲ ಅನ್ನೋದು ನೋಡ್ರಿ. ಮಿಕ್ಸ್ ಮಾಡೋದನ್ನು ಒಂದು ಸ್ವಲ್ಪ ಹೊಳೆ ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು 2 ಸಲ ಹೊಳೆ ಮಿಕ್ಸ್ ಮಾಡ್ಕೋಬೇಕು. ಇಲ್ಲೇ ಒಂದು ಬುಟ್ಟಿನ ಈ ಥರ ಒಂದು ಮುಚ್ಚೆ ಇಡ್ತೀನಿ ನೋಡ್ರಿ. ನಾನು ಇಟ್ಟು ಆರಾನಂತಲೇ ಮತ್ತೊಂದು ಇದು ತೊಗೊಂಡು ನೋಡಿ ಮಿಕ್ಸ್ ಮಾಡ್ಕೊಂಡು ಈ ಥರ ಇಟ್ಟು ತೊಗೊಂಡು ಕಟ್ಟೋದ್ರಿ. ಅದೇನು ಈಸಿ ಏನ್ರಿ ತೊಗೊಂಡು ಕಟ್ಟಾಕ. ಅಂಟು ಬೆಲ್ಲ ಹಾಕಿರೋದ್ರಿಂದ ಅಂಟಾಗಿರ್ತೈತಿ. ಈಸಿಯಾಗಿ ಉಂಡೆ ನೋಡ್ರಿ. ಏನು ಭಾಳ ಟಫ್ ಅನ್ಸಂಗಿಲ್ಲ ಉಂಡೆ ಕಟ್ಟೋದು ನೋಡ್ರಿ. ಮಸ್ತಕ್ಕ ಉಂಡೆ ಎಣ್ಣೆ ಹಾಕಿದ್ರಿಂದ ಶೈನಿಂಗ್ ಬರ್ತೈತಿ. ಒಂದೊಂದು ಎಲ್ಲನೂ ಕಟ್ಕೋತೀನಿ ನೋಡ್ರಿ. ಈಗ ಕಟ್ಬಂದಿಂದ ತೋರಿಸ್ತೀನಿ ನಿಮ್ಗೆ ಅಷ್ಟು ಉಂಡೆ ಹೆಂಗಾಗ್ಯಾವತ್ತು ಹೇಳಿ. ಮಸ್ತ್ ಅಕ್ಕವ್ರಿ ಉಂಡಿವ. ಬಾಯಾಗ ಟೇಸ್ಟ್ ಅಕ್ಕವು. ಇದನ್ನು ಒಂದು ಉಂಡೆ ತಿಂದ್ರೂ ನಡಗಟ್ಟೆ ಕೈತಾರ್ರಿ. ಇದಕ್ಕೆ ಹೆಲ್ತಿಗೂ ಚಲೋ ಭಾಳ. ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಅದೇ ಥರ ಎಲ್ಲನೂ ಕಟ್ಕೊಂಡು ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಅದು ನೋಡ್ರಿ ಎಲ್ಲ ಉಂಡೆ ಎಷ್ಟು ಉಂಡೆ ಅದು ನೋಡ್ರಿ. ಇವು ನಾ ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು.